ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ರೀಪ. ಚಿಕ್ಕ ಏರ್ ಕೂಲರ್ ರಿಪೇರಿ ಏನಾಯ್ತಂದ್ರೆ ಇಷ್ಟು ದಿವಸ ಚಳಿಗಾಲ ಇತ್ತಲ್ಲ, ಅದು ಬಂದಿತ್ತು. ಇವಾಗ ಆನ್ ಮಾಡಿ ನೋಡಿದ್ರಪ್ಪ ಅಂದ್ರೆ ಬೇಸಿಗೆ ಬಂದಿತ್ತಲ್ಲ, ಆನ್ ಮಾಡಿದ್ರೆ ಅದು ಮೋಟರ್ ಬ್ಲಾಕ್ ಆಗಿಬಿಟ್ಟಿತ್ತು. ನಮ್ದು ನೀರು AC ಬರ್ತಾ ಇರ್ತಿಲ್ಲ. ಹಂಗಾಗಿ ಇವತ್ತು ಅದನ್ನ ಬಿಚ್ಚಿಬಿಟ್ಟು ರಿಪೇರಿ ಮಾಡಿದೀವಿ. ಸಂತೋಷವಾಗಿತ್ತು ರಿಪೇರಿ ಮಾಡಿದಕ್ಕೆ. ನೀವು ಈ ತರ ಮಾಡಿಕೊಳ್ಳಿ ಮನೆಯಲ್ಲಿ. ಇವಾಗ ನೋಡಿ, ನಾವು ಮೋಟ್ರವನ್ನು ರಿಮೂವ್ ಮಾಡ್ತಾ ಇದ್ದೀವಿ. ರಿಮೂವ್ ಮಾಡಿದ ತಕ್ಷಣ ನೋಡಬೇಕು ಬಂದಾಗಿದೆ. ಏನು ಮೋಟ್ರ್ ಸುಟ್ಟಿದೆ ಗೊತ್ತಿಲ್ಲ, ರಿಮೂವ್ ಮಾಡ್ತಾ ಇದ್ದೀನಿ. ಮೋಟ್ರನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಲ್ಟ್ ಕಟ್ಕೊಂಬಿಟ್ಟಿದೆ. ಉಪ್ಪು ನೀರಲ್ಲ, ಬೋರ್ವೆಲ್ ನೀರು, ಉಪ್ಪು ನೀರು ಫುಲ್ ಕಟ್ಕೊಂಬಿಟ್ಟಿದೆ. ಫ್ಯಾನ್ ಯಾವ ಥರ ಆಗಿದೆ ಗೊತ್ತಿಲ್ಲ. ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್. ರಿಮೂವ್ ಆದ ತಕ್ಷಣ ಗೊತ್ತಾಗುತ್ತೆ ಒಳಗಡೆ ಬ್ಲಾಕ್ ಆಗಿಬಿಟ್ಟಿದೆ. ಫ್ಯಾನು ರನ್ ಆಗ್ತಾಯಿಲ್ಲ. ನೋಡಿ, ಕಟಿಂಗ್ ಪ್ಲೇಯರಲ್ಲಿ ಮೂವ್ ಮಾಡ್ತಾಯಿದ್ದೀನಿ, ಮೂವ್ ಆಗ್ತಾಯಿಲ್ಲ. ಸಾಲ್ಟ್ ಕಟ್ಕೊಂಬಿಟ್ಟಿದೆ, ಫುಲ್ಲು ತಟ್ಟಿದೆ. ಇವಾಗ ಟೆಸ್ಟ್ರಲ್ಲಿ ಹಿಂಗೆ ಓಪನ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ ನನ್ನ ಮಗಂದು. ಓಪನ್ ಆಯಿತು. ಇವಾಗ ಚೆಕ್ ಮಾಡ್ತಿದ್ದೀನಿ. ಫ್ಯಾನಲ್ಲಿ ಫುಲ್ ಕಟ್ಕೊಂಬಿಟ್ಟಿದೆ. ಫ್ಯಾನು ಬ್ಲಾಕ್ ಆಗಿಬಿಟ್ಟಿದೆ. ಅದು ಇದೇ ಥರ 2 ಸಲ ತಳ್ಳಿದೆ, ಫ್ಯಾನು ಫ್ರೀ ಆಯಿತು. ಇವಾಗ ಚೆಕ್ ಮಾಡೋಣ ಅಂತಂದು ಹೇಳಿ ಟೆಸ್ಟ್ರ್ ಆನ್ ಮಾಡಿದೆ. ಏನು ಕರೆಕ್ಟ್ ಇದೆ, ಮೋಟ್ರ್ ಏನು ಸುಟ್ಟಿಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ಇವಾಗ ಜಗ್ಗಲ್ಲಿ ನೀರು ಹಾಕಿಬಿಟ್ಟು ಪವರ್ ಸಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಆನ್ ಮಾಡಿಬಿಟ್ಟಲೆ ಗುಡ್ರ ಪವರ್ ಏನು ಶಾಖ ಅರ್ಥೇನಿಲ್ಲ ಬಾಡಿ. ಅದ ಇವಾಗ ಆನ್ ಆಯಿತು. ಓಕೆ ಅಪ್ಪ, ಇಲ್ಲಾಂದ್ರೆ ತೊಂದರೆ ಇತ್ತು. ಹೊಸ ಮೋಟ್ರ್ ತಂದು ಫಿಕ್ಸ್ ಮಾಡಬೇಕಾಗಿತ್ತು. ಮಿನಿ ಏರ್ ಕೂಲರ್ದು ಬಜಾಜ್ ಕಂಪ್ನಿದು. ಇದು ತಂದ್ರೆ 1 ವರ್ಷ ಆಯ್ತು ರೀ. ಈ ಥರ ಸಾಲ್ಟ್ ಇರೋದ್ರ ಸಂಬಂಧ ಈ ಥರ ಬ್ಲಾಕ್ ಆಗಿಬಿಟ್ಟಿದೆ ಅದು. ನೋಡಿ, ಇವಾಗ ಆನ್ ಆಯಿತು. ನೋಡಿ, ನೀರು ಹೆಂಗೆ ರಿವರ್ಸ್ ಬರ್ತಾಯಿದೆ. ಇವಾಗ ಏನಿಲ್ಲ, ರಿಮೂವ್ ಮಾಡಿ ಆನ್ ಅಂಕರ ಆಯಿತು. AC ಬರ್ತಾ ಇರುತ್ತೆ. ಆಫ್ ಮಾಡಿಬಿಡ್ತೀನಿ ಇವಾಗ. ಮೋಟ್ರ್ ಫಿಟ್ ಮಾಡಿದೆ. ಇವಾಗ ಒಂದು ಬಕೆಟ್ ನೀರು ಹಾಕ್ತೀನಿ ನೋಡಿ. ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ, ಫಿಟ್ಟಿಂಗ್ ಮಾಡ್ತೀನಿ. ಆವಾಗ ಆನ್ ಮಾಡ್ತೀನಿ. AC ಫುಲ್ ವರ್ಕೌಟ್ ಬರ್ತಾಯಿದೆ ನೋಡಿರಿ. ಇವಾಗ ಆನ್ ಮಾಡಿದೆ.
ನೋಡಿ ಇಲ್ಲಿ ನೀರು ಬರ್ತಾಯಿದೆ ನೋಡಿ. ಇವಾಗ ಎ ಸಿ ಫಿಟ್ಟಿಂಗ್ ಆಯಿತು. ಮೊದಲು ಯಾವ ಥರ ಎ ಸಿ ಬರ್ತೈತೆ ಅದೇ ಥರನ ಫಿಟ್ಟಿಂಗ್ ಆಯಿತು ಇವಾಗ.